ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವತ್ಸ ನಾಡಿಗ್. ನಾನು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕಳೆದ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದ್ರೆ, ಸುಮಾರು ಜನ ಪೇಷಂಟ್ಸ್ಗೆ ಈ ಡೌಟ್ ಇರ್ತದೆ, ಸರ್ ಇ-ಸಿ-ಜಿ ನಾರ್ಮಲ್ ಇದ್ರೆ ಹಾರ್ಟ್ ನಾರ್ಮಲ್ ಅಂತ. ತುಂಬಾ ಜನ ಹೇಳ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಬಂದಿರ್ತಾರೆ, ಸರ್ 1 ತಿಂಗಳ ಕೆಳಗಡೆ ಇ-ಸಿ-ಜಿ ಮಾಡಿದ್ವಿ, ನಾರ್ಮಲ್ ಅಂತ ಹೇಳಿದ್ರು, ನೀವು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದೀರಾ ಅಂತ. ಸೊ ಏನಿದೆ ಇ-ಸಿ-ಜಿ ಅಂದ್ರೆ? ಇ-ಸಿ-ಜಿ ಅಂತಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ. ಇ-ಸಿ-ಜಿ ಅಂದ್ರೆ ಹೃದಯದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಥವಾ ಹೃದಯದಲ್ಲಿ ಪಾಸ್ ಆಗುವಂತ ಏನು ಕರೆಂಟಿನ ಆಕ್ಟಿವಿಟಿ ಏನಿರುತ್ತೆ ಅದನ್ನ ತೋರಿಸುವಂತ ಪರೀಕ್ಷೆ ಅಷ್ಟೇ ಅದು. ಇ-ಸಿ-ಜಿ ಮಾಡಿದಾಗ ಹೃದಯದ ರಕ್ತ ಸಂಚಾರ ಚೆನ್ನಾಗಿದೆಯಾ, ಹೃದಯದ ಸ್ನಾಯುಗಳು ಚೆನ್ನಾಗಿದೆಯಾ, ಹೃದಯದ ವಾಲ್ಗಳು ಕೆಲಸ ಮಾಡ್ತಾ ಇದಾವ, ಹೃದಯ ಬಡಿತದ ಕರೆಂಟಿನ ತಾರಗಳು ವೈರ್ಗಳು ಏನಿರ್ತವೆ ಅವು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನ ಇ-ಸಿ-ಜಿ ತೋರಿಸುತ್ತೆ. ಆದರೆ ನಾರ್ಮಲ್ ಇ-ಸಿ-ಜಿ ಬಂದ ಸಂದರ್ಭದಲ್ಲಿ ಯಾವುದೇ ತೊಂದರೆಗಳಿಲ್ಲ ಅಂತ ಹೇಳೋದು ತುಂಬಾ ಕಷ್ಟ ಆಗತ್ತೆ. ಎಸ್ಪೆಷಲಿ ಒಂದು ಉದಾಹರಣೆ ಹೇಳ್ತೇನೆ, ಹೃದಯದ ರಕ್ತನಾಳಗಳ ಬ್ಲಾಕೇಜಿನ ಪತ್ತೆ ಹಚ್ಚಲಿಕ್ಕೆ ಇ-ಸಿ-ಜಿ ಎಷ್ಟು ಮಟ್ಟಿಗೆ ಸೆನ್ಸಿಟಿವ್ ಅಂತ. ಈ ಹೃದಯದ ರಕ್ತನಾಳ ಬ್ಲಾಕೇಜ್ ಆಗ್ತಾ ಹೋದಾಗ್ಲೂ ಫಾರ್ 50-60% ಬ್ಲಾಕೇಜ್ ಎಲ್ಲ ಇರುವಾಗ ಹೃದಯದ ಎಲೆಕ್ಟ್ರಿಕಲ್ ಆಕ್ಟಿವಿಟಿಗಾಗ್ಲಿ ಅಥವಾ ಪಂಪಿಂಗ್ ಆಗಲಿ ಯಾವುದೇ ರೀತಿಯ ತೊಂದರೆ ಕಂಡು ಬರೋದಿಲ್ಲ. ಈವನ್ 80% ಬ್ಲಾಕೇಜ್ ಅಲ್ಲೂ ಸಹ ಇ-ಸಿ-ಜಿಲಿ ಯಾವುದೇ ರೀತಿಯ ತೊಂದರೆಗಳು ಕಂಡು ಬರೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ಅದರಿಂದ ನಾರ್ಮಲ್ ಇ-ಸಿ-ಜಿ ಬಂದ ಕೂಡಲೇ ಏನು ಬ್ಲಾಕೇಜ್ ಇಲ್ಲ ಅಂತ ಅರ್ಥ ಅಲ್ಲ. ಫುಲ್ ಕ್ಲೋಸ್ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಹೃದಯಾಘಾತ ಏನ್ ಕರಿತೀವಿ, ಹೃದಯದ ರಕ್ತನಾಳ ಪೂರ ಬಂದಾಗಿ ಹಾರ್ಟ್ ಅಟ್ಯಾಕ್ ಆದ್ರೂ ಸಹ ಅಂತ ಸಂದರ್ಭದಲ್ಲೂ ಸಹ ಇ-ಸಿ-ಜಿ ನಾರ್ಮಲ್ ಆಗಿ ಬರ್ಬೋದು. 100ರಲ್ಲಿ 30 ಭಾಗ ಜನಕ್ಕೆ ಇ-ಸಿ-ಜಿ ನಾರ್ಮಲ್ ಇರೋ ಚಾನ್ಸ್ ಇರ್ತದೆ. ಸೊ ಹಾರ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲೂ ಸಹ 30% ಪೇಷಂಟ್ಸ್ ಅಲ್ಲಿ ಇ-ಸಿ-ಜಿ ನಾರ್ಮಲ್ ಆಗಿ ಬರುತ್ತೆ. ಅದಕ್ಕೆ ನಾವು ಸೀರಿಯಲ್ ಇ-ಸಿ-ಜಿ ಅರ್ಧ ಗಂಟೆಗೆ ಒಂದ್ಸರಿ ಇ-ಸಿ-ಜಿ ರಿಪೀಟ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ನಿಮ್ಮ ಕಳೆದ ತಿಂಗಳಲ್ಲಿ ಒಂದು 6 ತಿಂಗಳ ಹಿಂದೆ, ವರ್ಷದ ಹಿಂದೆ ಇ-ಸಿ-ಜಿ ನಾರ್ಮಲ್ ಇತ್ತು ಅಂತಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಅಂತ ಯಾರೋ ಡಾಕ್ಟರ್ ಅಥವಾ ಕಾರ್ಡಿಯಾಲಜಿಸ್ಟ್ ಅಥವಾ ಫಿಸಿಷಿಯನ್ ಹೇಳಿದ್ರು ಅಂತಂದ್ರೆ ಅದನ್ನ ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡಿ. ಇ-ಸಿ-ಜಿ ಇಸ್ ಎ ವೆರಿ ಇನ್ಸೆನ್ಸಿಟಿವ್ ಟೆಸ್ಟ್. ಇಟ್ಸ್ ಅನ್ ಇಂಪಾರ್ಟೆಂಟ್ ಟೆಸ್ಟ್, ಬಟ್ ಅದು ಎಲ್ಲಾ ತೊಂದರೆಗಳನ್ನ ಪತ್ತೆ ಹಚ್ಚುವಷ್ಟು ಶಕ್ತಿ ಅದರಿಗೆ ಇರೋದಿಲ್ಲ. ಅದಕ್ಕೆ ನಾವು ಇ-ಸಿ-ಜಿ ಇಲ್ಲಿ ತಮಗೆ ಏನಾದ್ರು ಡೌಟ್ ಕಂಡು ಬಂದ್ರೆ ಅಥವಾ ಪೇಷಂಟ್ ಹೇಳೋ ಲಕ್ಷಣಗಳ ತೊಂದರೆ ಕಂಡು ಬಂದ್ರೆ ನಾವು ಮುಂದಿನ ಟೆಸ್ಟ್ಗಳು ಎಕೋಕಾರ್ಡಿಯೋಗ್ರಾಮ್ ಅಂತ ಟೆಸ್ಟ್ ಹೇಳ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳ್ತೀವಿ, ಕೆಲವು ಬ್ಲಡ್ ಟೆಸ್ಟ್ ಗಳಿರ್ತವೆ, ಟ್ರಾಪನಿನ್ ಟೆಸ್ಟ್ ಅಂತ ಇರ್ಬೋದು ಅಥವಾ ಲಿಪಿಡ್ ಪ್ರೊಫೈಲ್ ಅಂತ ಇರ್ಬೋದು, HbA1c, ಈ ಎಲ್ಲಾ ಟೆಸ್ಟ್ ಗಳನ್ನು ನೋಡ್ತೀವಿ. ಇಷ್ಟು ಸಾಲದ ಕೆಲವೊಮ್ಮೆ ಸಿಟಿ ಕೊರೊನರಿ ಆಂಜಿಯೋಗ್ರಾಮ್ ಅಂತ ಪರೀಕ್ಷೆ ಇರುತ್ತೆ. ಈ ತರ ತೊಂದರೆಗಳು ಕಂಡು ಬಂದ್ರೆ ಅಂತವರಿಗೆ ಆಂಜಿಯೋಗ್ರಾಮ್ ಪರೀಕ್ಷೆ ಹೇಳ್ತೀವಿ. ಸೊ ಎಲ್ಲಾ ಹೃದಯದ ಪರೀಕ್ಷೆ ತೊಂದರೆಗಳು ನೋಡ್ಲಿಕ್ಕೆ ಇರುವಂತ ಬೇರೆ ಬೇರೆ ಟೆಸ್ಟ್ಗಳೇ ಹೊರತು ಇ-ಸಿ-ಜಿ ನಾರ್ಮಲ್ ಬಂದ್ರೆ ಹಾರ್ಟಿನ ತೊಂದರೆ ಇಲ್ಲ ಅನ್ನೋದನ್ನ ಒಂದು ತಪ್ಪು ತಿಳುವಳಿಕೆ. ಇಟ್ ಇಸ್ ಎ ವೆರಿ ಬೇಸಿಕ್ ಸ್ಕ್ರೀನಿಂಗ್ ಟೆಸ್ಟ್ ಅಷ್ಟೇ ಅದು. ಸೊ ಅದನ್ನ ನೀವೆಲ್ಲರೂ ತಿಳ್ಕೊಂಡು ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹೆಚ್ಚು ಹೃದಯಕ್ಕೆ ಸಂಬಂಧಪಟ್ಟ ವಿಷಯ ತಿಳ್ಲಿಕ್ಕೆ ನನ್ನನ್ನು ಫಾಲೋ ಮಾಡಿ. ನಮಸ್ಕಾರ.